ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹುರುಳಿಕಾಳು ಇದೆಯಲ್ಲ ಅದರಿಂದ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಮಾಡ್ತಾರೆ ಹುರುಳಿಕಾಳು ತೊಕ್ಕು ಅಂತ ಹೇಳ್ತಾರೆ. ಹುರುಳಿಕಾಳನ್ನ ಸ್ವಲ್ಪ ಒಂದು ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಳ್ಳಿ. ಡ್ರೈ ಹಾಗೆ ಒಣಕಾಳನ್ನು ಕೂಡ ನಾವು ಬೇಯಿಸ್ಕೊಂತಿರೋದು, ಏನು ನೆನೆಸ್ಬಿಟ್ಟೆಲ್ಲ ಬೇಯಿಸ್ಕೊಂತ ಇಲ್ಲ. ಹಾಗೆ ಒಂದು 7 ರಿಂದ 8 ವಿಜಿಲ್ಸನ್ನ ಹಾಕ್ಕೋಬೇಕು. ಯಾಕಂದ್ರೆ ಅವು ತುಂಬಾ ಗಟ್ಟಿ ಇರ್ತಾವಲ್ಲ, ಬೇಯಬೇಕಲ್ಲ ಅದಕ್ಕೋಸ್ಕರ. ಏನು ಹಾಕೋಂಗಿಲ್ಲ, ಡೈರೆಕ್ಟ್ ಬೇಯಿಸ್ಕೊಳ್ಳಿ. ಅದ್ರಲ್ಲೇನು ಮಿಕ್ಸ್ ಮಾಡಬೇಡಿ. ಜಸ್ಟ್ ನೀರು ಜಾಸ್ತಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಹಾಗೆ ನಾನು ಸಾಂಬಾರ್ಗೋಸ್ಕರ, ಹುರುಳಿಕಾಳು ಸಾಂಬಾರಿಗೋಸ್ಕರ ಈರುಳ್ಳಿ, ಟೊಮೆಟೊ ಹಾಗೆ ಕೊಬ್ಬರಿ ತೊಗೊಂಡಿದ್ದೀನಿ. ಕಾಯಿ ಇದ್ರೆ ಕಾಯಿ ತೊಗೊಳ್ಳಿ. ಎಲ್ಲದನ್ನು ಕೂಡ ಫ್ರೈ ಮಾಡ್ಕೋಬೇಕು. ನಾನು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 6 ರಿಂದ 7 ಎಸಳು ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ 2 ತೊಗೊಂಡಿದ್ದೀನಿ. ಈರುಳ್ಳಿ ಸ್ಲೈಸಸ್ ಮಾಡಿಕೊಂಡು ದಪ್ಪನಾಗಿ ಹೆಚ್ಕೊಂಡಿದ್ದೀನಿ. ಅದನ್ನ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ಟೊಮೆಟೊ 1 ಹಾಕ್ಕೊಂಡಿದ್ದೀನಿ. ಟೊಮೆಟೊ 1 ಹಾಕಿದ್ರೆ ಸಾಕು. ದೊಡ್ಡದೊಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಹಾಕ್ತಾ ಇದ್ದೀನಿ, ಅದಕ್ಕೋಸ್ಕರ ಟೊಮೆಟೊ ಜಾಸ್ತಿ ಹಾಕ್ತಾ ಇಲ್ಲ. ಟೊಮೆಟೊ ಜಾಸ್ತಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿರೋದಿಲ್ಲ. ಹುಣಸೆಹಣ್ಣೆ ಜಾಸ್ತಿ ಹಾಕೋದು. ಹೋಳಿಗೆ ಸಾಂಬಾರು ಮಾಡ್ತೀರಲ್ಲ, ಒಬ್ಬಟ್ಟು ಸಾಂಬಾರು ಮಾಡ್ತೀವಲ್ವಾ, ಅದೇ ಥರನೇ ಇದು ಕೂಡ ಸಾಂಬಾರು ಮಾಡೋದು ಸೇಮ್. ಅದು ತೊಗರಿ ಬೇಳೆ ಬೇಯಿಸಿರೋ ನೀರಲ್ಲಿ ಸಾಂಬಾರು ಮಾಡ್ತೀವಿ. ಇದು ಹುರುಳಿಕಾಳು ಬೇಯಿಸಿರ್ತೀವಲ್ಲ, ಆ ನೀರಲ್ಲಿ ಸಾಂಬಾರು ಮಾಡೋದು ಅಷ್ಟೇ. ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಸೇಮ್ ಆಸ್ ಇಟ್ ಈಸ್ ಅದೇ ಥರನೇ ಮಾಡಿದ್ರೆ ಆಯಿತು. ಕೊಬ್ಬರಿ ಕೂಡ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಕ್ಕೆ, ಒಂದು 4 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಇದ್ರೆ ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ ನೆನೆಸಿಟ್ಟಿರುವಂಥ ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು ತುಂಬ ಜಾಸ್ತಿ ಹಾಕೋಬೇಡಿ. ಎಷ್ಟು ಸಾರು ಮಾಡ್ತಾ ಇದ್ದೀರಾ ಅದಕ್ಕಾಗೋವಷ್ಟು ಮಾತ್ರ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ಮಿಕ್ಸ್ ಮಾಡಿರೋಂಥ ಖಾರಕ್ಕೆ ಸಾಂಬಾರು ಪುಡಿ 2 ಚಮಚ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಸಾಂಬಾರು ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಪೆಪ್ಪರ್ ಇರಲಿಲ್ಲ ಅದಕ್ಕೋಸ್ಕರ ಪೆಪ್ಪರ್ ರುಬ್ಬಕ್ಕೆ ಹಾಕ್ಕೊಂಡ್ರೆ ಇದ್ದರೆ ರುಬ್ಬಕ್ಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಪೌಡರು, ಖಾರದ ಪೌಡರು, ಧನಿಯಾ ಪೌಡರು, ಪೆಪ್ಪರ್ ಪೌಡರು, ಗರಂ ಮಸಾಲ ಪೌಡರ್ ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಕಾಳು ಬೆಂದಾಗಿದೆ, ಚೆನ್ನಾಗಿ ಬೆಂದಿದೆ. ಸೊ ಇದನ್ನ ರುಬ್ಬೋದು ಸ್ವಲ್ಪ ಕಷ್ಟ, ಮಿಕ್ಸಿಲಿ ಗ್ರೈಂಡ್ ಮಾಡೋದಕ್ಕಾಗಲ್ಲ. ಸೊ ನೋಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ನಾನು ತುಂಬ ಸರಿ ಮಾಡಿದ್ದೀನಿ, ಬಟ್ ತುಂಬ ನುಣ್ಣಗೆ ರುಬ್ಬೋಕ್ಕಾಗಲ್ಲ. ಒಳಕಲ್ಲಲ್ಲಿ ರುಬ್ಬೋದು ಚೆನ್ನಾಗಿ, ಅಥವಾ ಗ್ರೈಂಡರ್ ಇದ್ದರೆ ಗ್ರೈಂಡಲ್ಲಿ ರುಬ್ಬೋದು. ಗ್ರೈಂಡರ್ ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ಮಿಕ್ಸಿಲೇ ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ. ಸೊ ನೀರೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ, ಬಸ್ಕೊಳ್ಳಿ ನೀಟಾಗಿ ಎಲ್ಲಯ. ಕಾಳು ಸಪ್ರೇಟಾಗಿ ಇಟ್ಕೊಂಡು ಅದು ತಣ್ಣಗೆ ಹಾಕ್ಬಿಡಿ, ಅದನ್ನು ರುಬ್ಕೊಳ್ಳೋಕ್ಕೆ ಇಟ್ಕೊಳ್ಳಂತ್ರಿ. ಸೊ ಆ ನೀರಿಗೆ ಏನೆಲ್ಲ ರುಬ್ಕೊಂಡಿದ್ದೀರೋ ಅದನ್ನೆಲ್ಲದನ್ನು ಖಾರನ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ, 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಲ್ಲ ಸ್ಲೈಸ್ ಮಾಡ್ಕೊಂಡೇ ಹಾಕ್ಕೊಳ್ಳಿ. ಈ ಸಾಂಬಾರುಗಳಿಗೆಲ್ಲ ಉದ್ದನೇ ಹೆಚ್ಕೊಳ್ಳಿ, ಸ್ಲೈಸಸ್ ಥರನೇ ದೊಡ್ಡದಾಗಿ, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿ ಬೇಯಿಸ್ಕೊಂಡಿರೋಂಥ ನೀರಿತ್ತಲ್ವಾ, ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿರೋಂಥ ಖಾರನೆಲ್ಲದನ್ನು ಕೂಡ ಒಗ್ಗರಣೆಗೆ ಹಾಕಿ. ಇಷ್ಟೇ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಬೇಕಾಗುತ್ತೆ, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಪಾತ್ರೆ ಮೇಲೆ ಹಾಗೆ ಬೇಯಿಸ್ಕೊಂಡ್ರೆ ನೀರು ಜಾಸ್ತಿ ಹಾಕಿ ಬೇಯಿಸ್ಕೋಬೋದು. ಕುಕ್ಕರಲ್ಲಿ ಜಾಸ್ತಿ ನೀರು ಹಿಡಿಯೋದಿಲ್ಲ. ಸೊ ಅದಕ್ಕೋಸ್ಕರ ಅದು ನೀರು ಹಾಕೋಗಿಲ್ಲ, ಅದರ ಬೇಯಿಸಿರೋಂಥ ನೀರಲ್ಲೇ ಸಾಂಬಾರು ಮಾಡಬೇಕು ಆ್ಯಕ್ಚುಲಿ. ಬಟ್ ಒಲೆ ಮೇಲೆ ಅಂದರೆ ಪಾತ್ರೆ ಮೇಲೆ ಬೇಯಿಸಿಲ್ವಲ್ಲ ನಾನು, ಕುಕ್ಕರಲ್ಲಿ ಬೇಯಿಸಿರೋದು. ಸ್ವಲ್ಪ ನೀರಾಗಿತ್ತು, ಅದಕ್ಕೋಸ್ಕರ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬರೀ ಅದೇ ರಸದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಾಗೆ ನಾನು ಹುರುಳಿಕಾಳನ್ನ ರುಬ್ಕೊಂಡಿದ್ದೀನಿ. ಈ ಥರ ಆಗಿದೆ, ತುಂಬ ನುಣ್ಣಗಾಗಿಲ್ಲ, ಸ್ವಲ್ಪ ತರಿ ಇದೆ. ಸೊ ಆ ಥರ ರುಬ್ಕೊಂಡಿದ್ದೀನಿ. ಊರಲ್ಲೆಲ್ಲ ಒಳಕಲ್ಲು ರುಬ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಕೆಲವೊಂದು ಕಡೆ ಇದೆಲ್ಲ ಮಾಡೋದು ಗೊತ್ತಿಲ್ಲ, ಹುರುಳಿಕಾಳಲ್ಲಿ ಸ್ವೀಟ್ ಮಾಡ್ತಾರಾ ಅಂತಾರೆ. ಸೊ ನಮ್ಮ ಕಡೆ ಮಾಡ್ತೀವಿ, ಬಟ್ ತುಂಬ ಟೇಸ್ಟಿ ಕೂಡ ಇರುತ್ತೆ. ಹಾಗೆ ಹುರುಳಿಕಾಳಿಗೆ ರಸಾಯನ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ರಸ, ಬೆಲ್ಲದ ನೀರು ಅಂತ ಹೇಳ್ತೀರಲ್ಲ, ಕಾಯಲ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಕೊಳ್ತಾ ಇದ್ದೀನಿ, ಬೆಲ್ಲದ ನೀರನ್ನ. ಸೊ ಬೆಲ್ಲ ಒಂದು ತುಂಡಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. ಅದಕ್ಕೆ 1 ಕಪ್ ಅಷ್ಟು ನಾನು ನೀರು ಹಾಕ್ಬಿಟ್ಟು ಬೇಯಿಸೋಕೆ ಇಡ್ತಾ ಇದ್ದೀನಿ. 1.5 ಕಪ್ ಅಷ್ಟು ಹಾಕ್ತಾ ಇದ್ದೀನಿ ನೀರು. ಸೊ ಈ ಕಡೆ ಬೆಲ್ಲದ ನೀರಿಗೆ ಮಿಕ್ಸಿಂಗ್ ಪೌಡರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ, ಹುರಿದಿರೋವಂಥ ಶೇಂಗಾ ಮತ್ತು ಕಡಲೆ, ಏಲಕ್ಕಿ, ಶುಂಠಿ ಕೂಡ ಒಂದು ಒಣಶುಂಠಿ ಮತ್ತು ಸ್ವಲ್ಪ 2 ಏಲಕ್ಕಿ ಕೂಡ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡೆ ಬೆಲ್ಲದ ನೀರು ಕುದಿ ಇರುತ್ತಲ್ವ, ಅದನ್ನ ಫಿಲ್ಟರ್ ಮಾಡಿಕೊಂಡು ಈ ಮಿಕ್ಸಿಂಗ್ ಪೌಡರ್ ಏನಿರುತ್ತೆ ಅದು ರುಬ್ಕೊಂಡಿರೋದನ್ನು ಮಿಕ್ಸ್ ಮಾಡಿದ್ರೆ ಸ್ವೀಟು ರೆಡಿ ಆಗುತ್ತೆ. ಸೊ 2 ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ. ಹಾಗೆ ಅನ್ನಕ್ಕೆ ಸಾಂಬಾರು ಕೂಡ ಮಾಡಿದ್ದೆ, ಬೆಂಡೆಕಾಯಿ ಫ್ರೈ ಕೂಡ ಮಾಡಿದ್ದೀನಿ, ಅದು ನೆಕ್ಸ್ಟ್ ರೆಸಿಪಿನಲ್ಲಿ ತೋರಿಸ್ತೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.